ಸ್ಟಾರ್ ಚಂದ್ರು ಪರವಾಗಿ ಸಚಿವ ಹಾಗೂ ಶಾಸಕರಿಂದ ಮತಯಾಚನೆ ಮುಂದುವರಿತಾ ಇದೆ. ಚಲುವರಾಯಸ್ವಾಮಿ ಹಾಗೂ ಪಿ ರವಿಕುಮಾರ್ ಅವರಿಂದ ಪ್ರಚಾರ. ಸುದ್ದಿಗೋಷ್ಠಿ ಮೂಲಕ ಸ್ಟಾರ್ ಚಂದ್ರು ಬೆಂಬಲಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಇಬ್ಬರು ನಾಯಕರು. ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿ ನಿಲ್ಲಿಸ್ತಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿಯ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಗ್ಯಾರಂಟಿ ಯೋಜನೆ ರದ್ದಾಗಲ್ಲ ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ಅಭಯ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ಪಲ್ಟಿ ಹೊಡೆದರೂ ಕೂಡ ಗ್ಯಾರಂಟಿ ನಿಲ್ಲಿಸೋಕೆ ಆಗೋದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಅಧಿಕಾರಕ್ಕೆ ಬಂದರೆ ನಿಲ್ಲಿಸ್ತೀವಿ ಅನ್ನೋದನ್ನ ಹೇಳ್ತಾರೆ ಅಂದರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಜನತಾದಳದವರು BJPಯರು ತಿಪ್ಪರ್ಲಾಗ ಹಾಕಿದ್ರು, 3 ಪಲ್ಟಿ ಹೊಡೆದ್ರು, ಯಾವ ಕೋರ್ಟ್ ಮುಂದೆ ಹೋದ್ರು, ದಾವಾ ಹಾಕಿದ್ರು. ಈ 5 ಗ್ಯಾರಂಟಿಯನ್ನು ನಿಲ್ಲಿಸಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಸೋಲ್ತೀವಿ ಅನ್ನೋ ಹತಾಶದಿಂದ ಇವತ್ತು ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ 28 ಗೆಲ್ತೀನಿ ಅಂತ ಏನು ಭ್ರಮಲ್ ಮುಳುಗಿದ್ರು, ಇದನ್ನು ಬಹುಶಃ ಅವರಿಗೆ ಭಯ ಬಂದು 15 ಮೇಲೆ ಇವತ್ತು ಕಾಂಗ್ರೆಸ್ ಗೆಲುವು ಒಂದು ಸಮೀಕ್ಷೆಯ ವರದಿ ಆಧಾರದ ಮೇಲೆ ಇವತ್ತು ಈ ಥರದ್ದೆಲ್ಲ ಮಾತನಾಡ್ತಾ ಇದ್ದಾರೆ. ಅವ್ರು ಏನಾರ ಮಾತಾಡಲಿ, ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸನ್ನಿವೇಶ ಬಂದ್ರೂ ಈ 5 ವರ್ಷ ನಾವು ಸಂಪೂರ್ಣವಾಗಿ ಈ ಗ್ಯಾರಂಟಿಯನ್ನು ನಡೆಸ್ತೀವಿ. ನಾವು ಅಧಿಕಾರಕ್ಕೆ ಬಂದರೆ ನಿಲ್ಲಿಸ್ತೀವಿ ಅನ್ನೋದನ್ನು ಹೇಳ್ತಾರೆ ಅಂದರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಜನತಾದಳದವರು BJPಯರು ತಿಪ್ಪರ್ಲಾಗ ಹಾಕಿದ್ರು, 3 ಪಲ್ಟಿ ಹೊಡೆದ್ರು, ಯಾವ ಕೋರ್ಟ್ ಮುಂದೆ ಹೋದ್ರು, ದಾವಾ ಹಾಕಿದ್ರು. ಈ 5 ಗ್ಯಾರಂಟಿಯನ್ನು ನಿಲ್ಲಿಸಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಸೋಲ್ತೀವಿ ಅನ್ನೋ ಹತಾಶದಿಂದ ಇವತ್ತು ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ 28 ಗೆಲ್ತೀನಿ ಅಂತ ಏನು ಭ್ರಮಲ್ ಮುಳುಗಿದ್ರು, ಇದನ್ನು ಬಹುಶಃ ಅವರಿಗೆ ಭಯ ಬಂದು 15 ಮೇಲೆ ಇವತ್ತು ಕಾಂಗ್ರೆಸ್ ಗೆಲುವು ಒಂದು ಸಮೀಕ್ಷೆಯ ವರದಿ ಆಧಾರದ ಮೇಲೆ ಇವತ್ತು ಈ ಥರದ್ದೆಲ್ಲ ಮಾತನಾಡ್ತಾ ಇದ್ದಾರೆ. ಅವ್ರು ಏನಾರ ಮಾತಾಡಲಿ, ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸನ್ನಿವೇಶ ಬಂದ್ರೂ ಈ 5 ವರ್ಷ ನಾವು 26ನೇ ತಾರೀಕು ಮತದಾನ ನಡೀತದೆ. ಮತದಾನಕ್ಕೆ ಬಂದು ಮತ ಹಾಕಿ, ಹಸ್ತದ ಗುರುತಿಗೆ ಮತ ಹಾಕಿ, ನಿಮ್ಮ ಮುಖಾಂತರ ನನಗೆ ಕೈ ಮುಗಿದು ಕೇಳ್ಕೊತೀನಿ ಮತ ಹಾಕಿ ಅಂತ ಹೇಳಿ ದಯವಿಟ್ಟು ಇದೇ 26ನೇ ತಾರೀಕು ಹಸ್ತದ ಗುರುತು ಕ್ರಮ ಸಂಖ್ಯೆ 2 ಮತ ಹಾಕಿ ಅಂತ ಕೇಳ್ಕೊತೀನಿ. 26ನೇ ತಾರೀಕು ಮತದಾನ ನಡೀತದೆ. ಮತದಾನಕ್ಕೆ ಬಂದು ಮತ ಹಾಕಿ, ಹಸ್ತದ ಗುರುತಿಗೆ